ತಗೊಂಡ್ರೆ ನಿಮಗೆ ವಿತಿನ್ ಸೆಕೆಂಡ್ ಅಲ್ಲಿ ಒಂದು 1000 ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. 1000 ರೂಪಾಯಿ ಡೈರೆಕ್ಟ್ ಸ್ಪಾನ್ಸರ್ ನೋಡುತ್ತೆ. ಈ ಬಂದಂತ ವ್ಯಕ್ತಿ 1 ಲಕ್ಷ ಮಾಡ್ಬಿಟ್ರು, ಲಕ್ಷ ರೂಪಾಯಿ ಪ್ರಾಡಕ್ಟ್ ತಗೊಂಡ್ರು ಅಥವಾ ಲಕ್ಷ ಇನ್ವೆಸ್ಟ್ ಮಾಡಿದ್ರು, ನಿಮಗೆ 10,000 ಬರುತ್ತೆ. ನೀವು ಯಾವ ಪ್ಯಾಕೇಜ್ ಅಲ್ಲಿ ಆ ವ್ಯಕ್ತಿಯನ್ನ ಕರ್ಕೊಂಡು ಬರ್ತಾ ಇದ್ದೀರಾ ಆ ಪ್ಯಾಕೇಜಿನ 10%. 2,500 ರೂಪಾಯಿ ಮಾಡಿಸಿದ್ರೆ 250 ರೂಪಾಯಿ ಬರುತ್ತೆ. ಲಕ್ಷ ಮಾಡಿದ್ರೆ 10,000 ಬರುತ್ತೆ. 10 ಲಕ್ಷ ಮಾಡಿದ್ರೆ 1 ಲಕ್ಷ ಬರುತ್ತೆ. ನಿಮ್ ಕೆಳಗೆ ಬಂದಂತವರು ಕಂಪನಿ ಮೇಲೆ ನಂಬಿಕೆಯಿಂದ 20 ಲಕ್ಷ ಇನ್ವೆಸ್ಟ್ ಮಾಡಿದ್ರು, ನಿಮ್ಗೆ ವಿತಿನ್ ಸೆಕೆಂಡ್ ಅಲ್ಲಿ 2 ಲಕ್ಷ ಬರುತ್ತೆ. ಯಾವ ಪ್ಯಾಕೇಜ್ ಮಾಡ್ತಾ ಇದ್ದಾರೆ ಆ ಪ್ಯಾಕೇಜಿನ 10% ವಿತಿನ್ ಸೆಕೆಂಡ್ ಅಲ್ಲಿ ಬರುತ್ತೆ. ಸೊ ನಮ್ದು ಎರಡನೇದು ಏನಪ್ಪಾ ಅಂದ್ರೆ ನಮ್ದು ಬೈನರಿ ಇನ್ಕಮ್, ಇದು ಕೂಡ 10% ಇದೆ. ಬೈನರಿ 10% ಇದೆ. ಈಗ ಆಲ್ರೆಡಿ 1 ಲಕ್ಷ ಈ ಕಡೆ ಬಿಸ್ನೆಸ್ ಆಗಿದೆ, ಮತ್ತೊಬ್ಬರು ಯಾರೋ ಬಂದು ನಿಮಗೆ 1 ಲಕ್ಷ ರೂಪಾಯಿ ಬಿಸ್ನೆಸ್ ಅನ್ನ ಮಾಡಿದ್ರು, ಅವಾಗ ನಿಮಗೆ ಮತ್ತೆ ಡೈರೆಕ್ಟ್ ಸ್ಪಾನ್ಸರ್ 10,000 ರೂಪಾಯಿ ಬರುತ್ತೆ. ಮ್ಯಾಚಿಂಗ್ ಆಗಿದ್ದಕ್ಕೆ 10,000 ರೂಪಾಯಿ ಬರುತ್ತೆ. 2 ಲಕ್ಷ ರೂಪಾಯಿಯ ಪ್ರಾಡಕ್ಟ್ ಅನ್ನ ನೀವು ಪರ್ಚೇಸ್ ಮಾಡಿಸಿದ್ರೆ 30,000 ರೂಪಾಯಿ ಇನ್ಕಮ್ ಬರುತ್ತೆ. ವಾರ್ಡ್ ಹೇಳ್ತೀವಿ 30,000 ಇನ್ಕಮ್ ಬರುತ್ತೆ ಸ್ನೇಹಿತರೆ. 20,000 ಯಾರಾದ್ರೂ ನಿಮ್ ಕೆಳಗಡೆ ಈ ಕಡೆ 10 ಈ ಕಡೆ 10 ಮಾಡಿದ್ರೆ 3,000 ರೂಪಾಯಿ ಇನ್ಕಮ್ ನಿಮ್ಗೆ ಬರುತ್ತೆ. ಡೈರೆಕ್ಟ್ ಸ್ಪಾನ್ಸರ್ 10%, ಬೈನರಿ. ಆಮೇಲೆ ಬೈನರಿ ಬಂದ್ಬಿಟ್ಟು ಎಷ್ಟೇ ಡೆಪ್ತ್ ಅಲ್ಲಿ ಹೋಗ್ಲಿ, ಅನ್ಲಿಮಿಟೆಡ್ ಡೆಪ್ತ್, ಎಷ್ಟೇ ಡೆಪ್ತ್ ಅಲ್ಲಿ ಹೋದ್ರೂ ನಿಮಗೆ 10% ಇನ್ಕಮ್ ಬರುತ್ತೆ. 10% ಬರುತ್ತೆ. ಅದರ ಜೊತೆಗೆ ಇಲ್ಲಿ ಸ್ಪಿಲ್ ಕೂಡ ಇದೆ. ಎಕ್ಸ್ಟ್ರೀಮಿ ಲೆಫ್ಟ್, ಎಕ್ಸ್ಟ್ರೀಮಿ ರೈಟ್. ಈಗ ನೀವು ಮೇಲ್ಗಡೆ ಇದ್ದೀರಿ, ಈ ಕೆಳಗಡೆ ಆಲ್ರೆಡಿ ಟೀಮ್ ಹೋಗಿದೆ, ನಿಮಗೆ ಮತ್ತೊಬ್ಬ ಡೈರೆಕ್ಟ್ ವ್ಯಕ್ತಿ ಸಿಕ್ಕ, ನೀವು ಲೆಫ್ಟ್ ಹೊಡೆದ್ರೆ ಲೆಫ್ಟ್ ಲಾಸ್ಟ್, ರೈಟ್ ಹೊಡೆದ್ರೆ ರೈಟ್ ಲಾಸ್ಟ್. ಡೈರೆಕ್ಟ್ ಇನ್ಕಮ್ ನಿಮಗೆ ಬರುತ್ತೆ, ಬೈನರಿ ಇನ್ಕಮ್ ನಿಮಗೆ ಬರುತ್ತೆ. ಇವರಿಗೆಲ್ಲರಿಗೂ ಪವರ್ ಲೈನ್ ಸಿಗುತ್ತೆ ಸ್ನೇಹಿತರೆ. ಇದರಲ್ಲಿ ಸ್ಪಿಲ್ ಕೂಡ ಇದೆ. ನೀವು ಇದರಲ್ಲಿ ಎಕ್ಸ್ಟ್ರೀಮಿ ಲೆಫ್ಟ್, ಎಕ್ಸ್ಟ್ರೀಮಿ ರೈಟ್. ಅದರ ಜೊತೆಗೆ ಮೂರನೇ ಇನ್ಕಮ್ ಬಂದ್ಬಿಟ್ಟು ನಮ್ದು ಕ್ಲಬ್ ಇನ್ಕಮ್. ಸೊ ಇದು 10 ಕ್ಲಬ್ ಇದೆ. ಒಂದೊಂದು ಕ್ಲಬ್ 10 ರೌಂಡ್ ಇನ್ಕಮ್ ಬರುತ್ತೆ. ಟೋಟಲ್ 1,78,00,000 ಬರುತ್ತೆ. ಕ್ಲಬ್ ಇನ್ಕಮ್ ಯಾರ್ಯಾರಿಗೆ ಬಂದಿದೆ ಇಲ್ಲಿ? ಎಷ್ಟು ಕ್ಲಬ್ ಬಂದಿದೆ ಸರ್? ಈಗ 3 ಕ್ಲಬ್ ಇದ್ರೆ 1,000-3,000 ಬಂದಿರ್ಬೇಕಲ್ಲ. ನೋಡಿ, ಇನ್ನೊಂದು ಕ್ಲಬ್ ಅಪ್ಗ್ರೇಡ್ ಮಾಡ್ಕೋಬೇಕು. ನಮ್ಮ ಪ್ರಶಾಂತ್ ಸರ್ ಟಾಪ್ ಲೀಡರ್. ಪ್ರಶಾಂತ್ ಸರ್ ಈ ಕ್ಲಬ್ ಬೇಗ ಅಪ್ಗ್ರೇಡ್ ಮಾಡ್ಕೊಂಡಿದ್ದಿಲ್ಲ, ಅವ್ರಿಗಿಂತ ಮುಂಚೆ ಮಾಡ್ಕೊಂಡವರು ವಿದ್ಯಾರಣ್ಯ ಸರ್. ಅವ್ರು ಟಾಪ್ ಲೀಡರ್ ಆದ್ರೂ ಅವ್ರಿಗೆ ಬಂದಿಲ್ಲ, ಅವ್ರಿಗೆ ಬಂದಿದೆ. ಅವ್ರಿಗಿಂತ ಮೊದಲು ಅವರಿಗೆ ಬಂದಿದೆ. ಅಂದ್ರೆ ಈ 10 ಕ್ಲಬ್ ಇದು 100% ಬರುತ್ತೆ. ನೋಡ್ರಿ, ಆಟೋ ಫೂಲ್ ಅನ್ನೋದು ನಾನು ಕೂಡ 3-4 ಕಂಪನಿ ಮಾಡಿದ್ದೀನಿ, ನಮ್ಮನ್ನ ಫೂಲ್ ಮಾಡಿ ಹೋಗಿದ್ದಾರೆ. ಸೊ ಇದು ಸಿಂಗಲ್ ಲೈನ್ ಅಲ್ಲಿ ವರ್ಕ್ ಆಗುತ್ತೆ, ಒಂದೇ ಲೈನ್. ಎಷ್ಟೇ ಟಾಪ್ ಲೀಡರ್ ಮೇಲಿದ್ರು 3 1 2 3 ಮುಗಿದ್ಮೇಲೆ ಎಲ್ಲರಿಗಿಂತ ಡೌನ್ ಅಲ್ಲಿ ಬರ್ತಾರೆ, ಮತ್ತೆ ಅವ್ರೆಲ್ಲರ ಕ್ಯೂ ಮುಗಿದ್ಮೇಲೆ ಅವ್ರು ಬರುತ್ತೆ. ಈ ರೀತಿ ಸಿಂಗಲ್ ಲೈನ್ ಇದೆ. ಸೊ ಕ್ಲಬ್ ಇನ್ಕಮ್ 1,70,00,000 ಇದೆ. ನೀವು 10 ಕ್ಲಬ್ ಅಪ್ಗ್ರೇಡ್ ಮಾಡ್ಕೊಂಡ್ರೆ ಇದು ಯಾಕೆ ಮಾಡಿದೀನಿ ಗೊತ್ತಾ? ಈ ನೆಟ್ವರ್ಕ್ ಅಲ್ಲಿ ಒಂದು ತಾರತಮ್ಯ ಏನು, ಅದು ಅವ್ರದ್ದು ಟೀಮು, ಅದು ಅವ್ರಿಗೆ ಯಾಕೆ ಮಾತಾಡ್ಬೇಕು, ಅವ್ರು ಬೇರೆ ಟೀಮು, ಇವ್ರು ಬೇರೆ ಟೀಮ್ ಅಂತ ಇರುತ್ತೆ. ಸೊ ಇದು ಮಾಡಿರೋದು ಉದ್ದೇಶ, ಕಿಂಗ್ ಬಜಾರ್ ಅನ್ನೋದು ಒಂದು ಕುಟುಂಬ. ಬೇರೆ ಕೆಲಸ ಮಾಡಿದ್ದು ನಿಮಗೆ ಬರುತ್ತೆ, ನೀವು ಮಾಡಿದ್ದು ಅವರಿಗೂ ಹೋಗುತ್ತೆ. ಟೋಟಲ್ ಗ್ಲೋಬಲಿ ವರ್ಕ್ ಆಗುತ್ತೆ ಕಂಪ್ನಿದು. ಹಾಗಾಗಿ ಪ್ರತಿಯೊಬ್ರು ನೀವೇನ್ ಕೆಲಸ ಮಾಡ್ತೀರಾ ಎಲ್ಲ ಲೀಡರಿಗೂ ಅದು ಇನ್ಕಮ್ ಬರುತ್ತೆ ಸ್ನೇಹಿತರೆ. ಜೊತೆಗೆ ನಮ್ಮ 4ನೇ ಇನ್ಕಮ್ ಏನಪ್ಪಾ ಅಂದ್ರೆ ರೀಪರ್ಚೇಸ್ ಇನ್ಕಮ್. ಇದು ಭಾರಿ ಇಂಪಾರ್ಟೆಂಟ್. ಇಲ್ಲಿ ಇವತ್ತು ಯಾರು ಟೀಮ್ ಕಟ್ತೀರಾ ನಿಮ್ಗೆ ಇದು ಭಾರಿ ರೀಪರ್ಚೇಸ್ ಇನ್ಕಮ್ ಸ್ನೇಹಿತರೆ. ನೋಡಿ, ನಮ್ಮಲ್ಲಿ ರೀಪರ್ಚೇಸ್ ಇನ್ಕಮ್ 4% ಇದೆ. 4% ರೀಪರ್ಚೇಸ್ ಇನ್ಕಮ್ ಇದೆ. ನಿಮ್ಮ ಕೆಳಗಡೆ ಇದ್ದಂತ ಟೀಮ್ ನವರು 1,000 ರೂಪಾಯಿ ಲೆಫ್ಟ್ ಅಲ್ಲಿ 1,000 ರೂಪಾಯಿ ರೈಟ್ ಅಲ್ಲಿ ವಸ್ತುಗಳನ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ 40 ರೂಪಾಯಿ ಬರುತ್ತೆ. 100 ರೂಪಾಯಿ ವಸ್ತುಗಳನ್ನು ತಗೊಂಡ್ರೆ ನಿಮಗೆ 4 ರೂಪಾಯಿ ಬರುತ್ತೆ. 1 ಲಕ್ಷ ಆಯ್ತಾ ಟೀಮ್ ದೊಡ್ಡದಾಗಿ 4,000 ರೂಪಾಯಿ ಬರುತ್ತೆ. ನಿಮ್ಮ ಕೆಳಗಿದ್ದಂತ ವ್ಯಕ್ತಿಗಳು ನಮ್ಮ ಶಾಪ್ ಅಲ್ಲಿ ಇನ್ನೂ 1 ತಿಂಗಳಲ್ಲಿ ಆನ್ಲೈನ್ ಸ್ಟಾರ್ಟ್ ಆಗುತ್ತೆ. ಇಡೀ ಇಂಡಿಯಾ ಯಾವ ಮೂಲೆಯಲ್ಲಿ ಕೂತ್ಕೊಂಡು ಆನ್ಲೈನ್ ಅಲ್ಲೇ ವಸ್ತುಗಳನ್ನ ಪರ್ಚೇಸ್ ಮಾಡಬಹುದು. ನಮ್ಮಲ್ಲಿ ಏನಿದೆ ಗೊತ್ತಾ, ನಿಮಗೆ ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ, ಚುಂಬಕ್, ಝೊಮ್ಯಾಟೊ ಎಲ್ಲದ್ರಲ್ಲಿ ಮಾಡಿರ್ತೀರಾ ಆಲ್ರೆಡಿ. ಅದರಲ್ಲಿ ನಿಮಗೇನೋ ಕಮ್ಮಿ ಕೊಡ್ತಾನೆ, ನೀವು ತರ್ಸ್ಕೊಂತೀರಾ, ನೀವು ಅಷ್ಟೇ. ಬೇರೆ ಯಾರಿಗಾರ ಇನ್ಕಮ್ ಬರುತ್ತಾ? ನಮ್ಮಲ್ಲಿ ಹೆಂಗಿದೆ ಗೊತ್ತಾ ಆಪ್ಷನ್, ಆ ವ್ಯಕ್ತಿ ಅವನಿಗೊಂದು ಶರ್ಟ್ ಬೇಕಾಯ್ತು, ಶೂ, ನಮ್ಮಲ್ಲಿ ಖಾದಿಮ್ ಬ್ರಾಂಡ್ ಶೂ ಬಂದಿದೆ, ಒಂದು ಶಿವಮೊಗ್ಗದಲ್ಲೇ ಇದೆ, ನೋಡಿದ್ರೆ ಯಾರು ನೋಡಿರೋ ಗೊತ್ತಿಲ್ಲ. 13,000 ಪೀಸ್ ಶೂ ಬಂದಿದೆ. ರೇಟ್ ಎಷ್ಟಿದೆ ಗೊತ್ತಾ? 800 ರೂಪಾಯಿ ಸ್ಟಾರ್ಟ್, 3,000 ಬ್ರ್ಯಾಂಡ್ ಶೂ. ನಾವಿವತ್ತು ಆ ಶೂನ ಹೋಲ್ಸೇಲ್ ಅಲ್ಲಿ 210 ರೂಪಾಯಿ ಕೊಡ್ತಾ ಇದ್ದೀವಿ. 210 ರೂಪಾಯಿ ಹೊಸದು ಕಾರ್ಟೂನ್ ಮಾಲ್, ಇನ್ನು ಓಪನ್ ಮಾಡಿಲ್ಲ, 210 ರೂಪಾಯಿ ಕೊಡ್ತಾ ಇದ್ದೀವಿ. ಈ ರೀತಿ ನೋಡಿ, ಕಡಿಮೆ ಇದ್ದಂತ ವಸ್ತುಗಳು ಕಡಿಮೆ ಅಂದ್ರೆ ಎಲ್ಲ ಬಂದು ತಗೊಂತಾರ. ನಿಮ್ಮ ಕೆಳಗಿದ್ದಂತ ವ್ಯಕ್ತಿಗಳು ಯಾರೇ ಬಂದು ಅವರ ಮನೆಗೆ ಬೇಕಾದ ವಸ್ತುಗಳು ತಗೊಳ್ಳಿ, ನಿಮಗೆ ಲೈಫ್ ಲಾಂಗ್ ರೀಪರ್ಚೇಸ್ ಇನ್ಕಮ್ ನಿಮಗೆ ಬರುತ್ತೆ ಸ್ನೇಹಿತರೆ. ರೀಪರ್ಚೇಸ್ ಇನ್ಕಮ್ ಬರುತ್ತೆ. ನೆಕ್ಸ್ಟ್ ನಮ್ದು 5ನೇ ಇನ್ಕಮ್ ಅವಾರ್ಡ್ ಅಂಡ್ ರಿವಾರ್ಡ್. 1 ಲಕ್ಷ ಬಿಸ್ನೆಸ್ ಆಯ್ತು ಅಂದ್ರೆ ನಿಮ್ಗೆ 5,000 ರೂಪಾಯಿ ಅವಾರ್ಡ್ ಬರುತ್ತೆ ಸ್ನೇಹಿತರೆ. ಇದಕ್ಕೆ 2ನೇ ಕ್ಲಬ್ ಅಲ್ಲಿ ನೀವು ಎಲಿಜಿಬಲ್ ಆಗಿರ್ಬೇಕು.
ಸೊ ನಿಮ್ 3.5 ಲಕ್ಷ ನ್ಯೂ ಬಿಸ್ನೆಸ್. ಓಕೆ, 1 ಲಕ್ಷ ಆದ್ಮೇಲೆ ಹೊಸ 3.5 ಆಯ್ತು ಅಂದ್ರೆ 10,000 ಬರುತ್ತೆ. 3ನೇ ಕ್ಲಬ್ ಅಪ್ಗ್ರೇಡ್ ಆಗಿರ್ಬೇಕು. ನಿಮ್ದು 10 ಲಕ್ಷ ಆಯ್ತು ಅಂದ್ರೆ 30,000 ಬರುತ್ತೆ. 4ನೇ ಇದು 10 ರ್ಯಾಂಕ್ ಇದೆ ಟೋಟಲ್. 1,80,00,000 ತಗೋಬಹುದು ಬರೀ ಅವಾರ್ಡ್ ಅಂಡ್ ರಿವಾರ್ಡ್. ಆಮೇಲೆ ಈ 5 ಇನ್ಕಮ್ ಏನಿದೆಯಲ್ಲ, ನಿಮಗೆ ವಾರ ಬಿಟ್ಕೊಡ್ತೀವಿ, ತಿಂಗಳು ಬಿಟ್ಕೊಡ್ತೀವಿ, ಅವಾರ್ಡ್ ಅಂಡ್ ರಿವಾರ್ಡ್ ಫಂಕ್ಷನ್ ಮಾಡ್ಕೊಡ್ತೀವಿ. ಆ ರೀತಿ ಇಲ್ಲ ಸ್ನೇಹಿತರೆ. ಈ 5 ಇನ್ಕಮ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರುತ್ತೆ. ನಿಮ್ಗೆ ನಿಮ್ ಬಿಸ್ನೆಸ್ ಏನಾಗುತ್ತೆ ಡೈರೆಕ್ಟ್ ಈಗ ಲಾಗಿನ್ ಕೊಟ್ರ ಸೆಕೆಂಡ್ ಅಲ್ಲಿ ದುಡ್ಡು ಬರುತ್ತೆ. ಬೈನರಿ ಮ್ಯಾಚಿಂಗ್ ಆಯ್ತಾ, ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಬರುತ್ತೆ. ಕ್ಲಬ್ ಇನ್ಕಮ್ ನಿಮ್ ಪಾಳೆ ಆಯ್ತಾ, ನಿಮಗೆ ಅದು ಯಾರೋ ಅಪ್ಗ್ರೇಡ್ ಮಾಡ್ತಾರೆ 1 ಸೆಕೆಂಡ್ ಅಲ್ಲಿ ನಿಮ್ಗೆ ಬರುತ್ತೆ. ರೀಪರ್ಚೇಸ್ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್, ಅವಾರ್ಡ್ ಅಂಡ್ ರಿವಾರ್ಡ್ ಕೂಡ ಫ್ರಾಕ್ಷನ್ ಆಫ್ ಸೆಕೆಂಡ್. 1 ಲಕ್ಷ ಬಿಸ್ನೆಸ್ ಆದ ತಕ್ಷಣ 5,000 ಬಂದ್ಬಿಡುತ್ತೆ. ಸೊ ನೋಡಿ, ಈ ರೀತಿ 5 ಟೈಪ್ಸ್ ಇನ್ಕಮ್ ಇದೆ ಸ್ನೇಹಿತರೆ. ಟರ್ಮ್ಸ್ ಅಂಡ್ ಕಂಡೀಷನ್. ಒಬ್ಬ ವ್ಯಕ್ತಿಗೆ ಒಂದೇ ಐಡಿ ಇದರಲ್ಲಿ ನೀವು ಮಲ್ಟಿಪಲ್ ಐಡಿ ಮಾಡಿದ್ರಿ ಅಂದ್ರೆ ಆಟೋಮೆಟಿಕ್ ಐಡಿಗಳು ಬಂದಾಗ್ತವೆ. ಒಬ್ಬ ವ್ಯಕ್ತಿ ಒಂದೇ ಐಡಿ ಮಾಡ್ಕೊಳಕ್ಕೆ. ನೀವು 2ನೇ ಐಡಿ ಮಾಡ್ತೀರಾ ಅಂದ್ರೆ ಡಾಕ್ಯುಮೆಂಟ್ ಪೂರ್ತಿ ಬೇರೆ ಇರಬೇಕು. ನಿಮ್ಮ ಹೆಸರು, ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಲ್ಲ ಬೇರೆ ಇರಬೇಕು. ಈ ಕೆಲವರು ಮೊದಲಿಗೆ ಮಾಡ್ಕೊಂಡಿರ್ತೀರಾ, ಆ ಐಡಿಗಳಿಗೆ ಡಾಕ್ಯುಮೆಂಟ್ ಗಳು ಕರೆಕ್ಟ್ ಹಾಕ್ಸ್ಕೊಡ್ರಿ. ಮುಂದೆ ಏನಂದ್ರೆ ಎಲ್ಲ ಆದ್ಮೇಲೆ ಆಟೋಮೆಟಿಕ್ ಆದ್ಮೇಲೆ ಅದೇನಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಐಡಿಗೆ ಎಷ್ಟು ಬೇಕಾದ್ರೂ ಟಾಪ್ ಅಪ್ ಮಾಡಬಹುದು, ಎಷ್ಟು ಸಲ ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಈಗ ಒಂದು 2,000 ಮಾಡ್ಕೊಂಡಿದ್ದೀರಾ, ನನ್ನ ಮೇಲೆ ನಂಬಿಕೆ ಬಂತು, ಕಂಪನಿ ಮೇಲೆ ನಂಬಿಕೆ ಬಂತು, ನೀವು ಮತ್ತೆ 10,000 ಮಾಡ್ತೀರಿ ಅಂತ ಬಂದ್ರಿ, ಅದೇ ಐಡಿ ಟಾಪ್ ಅಪ್ ಮಾಡಬಹುದು, ಎಷ್ಟು ಸಲ ಬೇಕಾದ್ರೂ ಮಾಡಬಹುದು. ಆದ್ರೆ ಮಲ್ಟಿಪಲ್ ಐಡಿ ಮಾಡ್ಲಿಕ್ಕೆ ಬರಂಗಿಲ್ಲ ಸ್ನೇಹಿತರೆ. ಮಲ್ಟಿಪಲ್ ಐಡಿ ಮಾಡಕ್ ಹೋಗ್ಬೇಡ್ರಿ, ಇದ್ರು ಆಟೋಮೆಟಿಕ್ ಬಂದಾಗ್ತವೆ. ಓಕೆ, ಸೊ ಅದ್ರ ಜೊತೆಗೆ ನಿಮಗೆ ವಿಡ್ರಾಲ್ ಬಂದ್ಬಿಟ್ಟು ನಮ್ದು ಬೆಳಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ವಿಡ್ರಾಲ್. ಸೊ 4 ಗಂಟೆವರೆಗೆ 5 ಗಂಟೆವರೆಗೆ ಇರುತ್ತೆ ವಿಡ್ರಾಲ್ ನಿಮಗೆ ಕೊಡಕ್ಕೆ. ರಾತ್ರಿ 12 ಗಂಟೆ ಒಳಗಡೆ ನಿಮಗೆ ಬರುತ್ತೆ. ಏನಾದ್ರೂ ಸಾಫ್ಟ್ವೇರ್ ಅಪ್ಡೇಟ್ ಇತ್ತು ಅಥವಾ ಏನಾದ್ರೂ ಸರ್ವರ್ ಪ್ರಾಬ್ಲಮ್ ಇದ್ರೆ ಮಾರನೇ ದಿನ ಬರುತ್ತೆ, ಮತ್ತೆ ಲೇಟ್ ಆಗಲ್ಲ, ನಿಮಗೆ ಬರುತ್ತೆ ಸ್ನೇಹಿತರೆ. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ವಿಡ್ರಾಲ್ ಬಂದ್ಬಿಟ್ಟು ಸೋಮವಾರದಿಂದ ಶುಕ್ರವಾರದವರೆಗೆ ಇರುತ್ತೆ. ಶನಿವಾರ ಭಾನುವಾರ ವಿಡ್ರಾಲ್ ಇರಲ್ಲ. ನಮ್ಮಲ್ಲಿ ಇನ್ಸ್ಟೆಂಟ್ ವಿಡ್ರಾಲ್ ಆಪ್ಷನ್ ಇದೆ, ನಾನು ಓಪನ್ ಮಾಡಿಲ್ಲ ಇನ್ನು. ಅದು ನಮ್ದೆಲ್ಲ ಆನ್ಲೈನ್ ಪೂರ್ತಿ ವರ್ಕ್ ಆದ್ಮೇಲೆ ಓಪನ್ ಮಾಡ್ತೀವಿ. ಸೊ ಅದು ನೀವು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಸೊ ಅದು ಕೂಡ ಓಪನ್ ಆಗುತ್ತೆ. ಮತ್ತೆ ಇಲ್ಲಿ ಕ್ಯಾಪಿಂಗ್ ಸೀಲಿಂಗ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಯಾವ ಪ್ಯಾಕೇಜ್ ಮಾಡ್ಕೊಂಡಿರ್ತೀರಾ ಆ ಪ್ಯಾಕೇಜಿನ 30% ನೀವು ಸೀಲಿಂಗ್ ಇರುತ್ತೆ ನಿಮಗೆ. ಈ ಸೀಲಿಂಗಿಗೆ 5 ಇನ್ಕಮ್ ಅಲ್ಲಿ ನೀವು ಡೈರೆಕ್ಟ್ ಸ್ಪಾನ್ಸರ್ಗೆ ಅಪ್ಲಿಕೇಬಲ್ ಆಗಲ್ಲ. ಮತ್ತೆ ಓನ್ಲಿ ಬೈನರಿಗೆ ಮಾತ್ರ. ಬೇರೆ ಇನ್ಕಮ್ 1 ಕೋಟಿ ತಗೊಳ್ಳಿ, ನೋ ಪ್ರಾಬ್ಲಮ್. ಬೈನರಿ ಇನ್ಕಮ್ ನಿಮ್ಗೆ ನೀವೇನ್ ಪ್ಯಾಕೇಜ್ ಮಾಡ್ಕೊಂಡಿರ್ತೀರಾ ಪ್ಯಾಕೇಜಿನ 30% ನಿಮ್ಗೆ ಬೈನರಿ ಇನ್ಕಮ್ ಬರುತ್ತೆ. ಸೊ ನೋಡಿ ಸ್ನೇಹಿತರೆ, ಇದು ಏನಪ್ಪಾ ಅಂದ್ರೆ ನಿಮ್ಗೆ ಪ್ಯಾಕೇಜ್ ಹೇಳಿದೆ 2,500ದಿಂದ 20 ಲಕ್ಷ ಪ್ಯಾಕೇಜು. ಯಾವುದೇ ಕಂಡೀಷನ್ ಇರಲ್ಲ. ಪ್ರಾಡಕ್ಟ್ ಬೇಕಾ, ಕ್ಯಾಶ್ ಬ್ಯಾಕ್ ಬೇಕಾ, ನಿಮ್ಮೇಲೆ ಬಿಟ್ಟಿದ್ದು. ಅದರ ಜೊತೆಗೆ ವರ್ಕ್ ಮಾಡಕ್ ನಿಂತ್ರಿ ಅಂದ್ರೆ 5 ಟೈಪ್ಸ್ ಇನ್ಕಮ್ ಬರುತ್ತೆ. ಡೈರೆಕ್ಟ್ ಸ್ಪಾನ್ಸರ್ 10%, ಬೈನರಿ 10%, ಕ್ಲಬ್ ಇನ್ಕಮ್, ರೀಪರ್ಚೇಸ್ ಇನ್ಕಮ್, ಅವಾರ್ಡ್ ಅಂಡ್ ರಿವಾರ್ಡ್. 5 ಟೈಪ್ಸ್ ಇನ್ಕಮ್ ಇದರಲ್ಲಿದೆ. ಮುಂದಿನ ದಿನಗಳಲ್ಲಿ ಇವತ್ತೇನು ಮಾರ್ಕೆಟ್ ಅಲ್ಲಿರುವ ಎಲ್ಲಾ ವಸ್ತುಗಳು ಇದಾವೋ ಅದೇ ರೀತಿ ಕಂಪನಿಗೆ ಪ್ರತಿಯೊಂದು ಪ್ರಾಡಕ್ಟ್ ಗಳು ಬರ್ತವೆ. ನಿಮ್ಮ ಜರ್ನಿಯನ್ನ ಫುಲ್ ಟೈಮ್ ಕಿಂಗ್ ಬಜಾರ್ ಕೊಟ್ರಿ ಅಂದ್ರೆ ಒಳ್ಳೆ ಅರ್ನಿಂಗ್ಸ್ ಮತ್ತೆ ಎಲ್ಲ ರೀತಿ ಕೆಲಸ ಕಾರ್ಯಗಳಲ್ಲಿ ನೀವು ಇದರಲ್ಲಿ ಭಾಗಿ ಆಗಬಹುದು. ಓಕೆ, ಸೊ ಇದು ನಮ್ಮ ಕಿಂಗ್ ಬಜಾರಿನ ಒಂದು ಪ್ಲಾನ್ ಪ್ರೆಸೆಂಟೇಷನ್. ಅರ್ಥ ಆಯ್ತಾ? ಯಾರಿಗ